ಎಲೆ ಚುಕ್ಕಿ ರೋಗ ಹಾಗೂ ಅಡಿಕೆ ಕೊಳೆ ರೋಗ ಮಲೆನಾಡಿನ ರೈತರ ಜೀವನದ ಆರ್ಥಿಕತೆಯನ್ನೇ ಕಸಿತಾ ಇದೆ. ಕೃಷಿ ವಿಜ್ಞಾನಿಗಳು ಇಂದಿನ ತಂತ್ರಜ್ಞಾನವನ್ನು ಬಳಸಿಕೊಂಡು ಇದನ್ನು ಗುಣಪಡಿಸುವ ಕಾರ್ಯ ಮಾಡಬೇಕು ಅಂತ ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದ್ದಾರೆ. ಸಾಗರ ತಾಲೂಕಿನ ಇರುವಕ್ಕಿಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಆವರಣದಲ್ಲಿ ಆಯೋಜಿಸಿದ್ದ ವಿಶ್ವವಿದ್ಯಾಲಯದ 13ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಿ ಮಾತನಾಡಿದರು. ಮಲೆನಾಡಿನ ಭಾಗದಲ್ಲಿ ಅಡಿಕೆ ಮರಕ್ಕೆ ಎಲೆ ಚುಕ್ಕಿ ರೋಗ ಹಾಗೂ ಹೆಚ್ಚಿನ ಮಳೆಯಿಂದ ಅಡಿಕೆ ಕೊಳೆ ರೋಗ ಉಂಟಾಗಿದ್ದು, ಇದರಿಂದ ರೈತರು ಆರ್ಥಿಕವಾಗಿ ಸಂಕಷ್ಟಕ್ಕೀಡಾಗ್ತಾ ಇದ್ದಾರೆ. ಎತ್ತರಕ್ಕೆ ಬೆಳೆಯಬೇಕಾದ ಮರಗಳು ಈ ರೋಗದಿಂದ ನೆಲ ಕಚ್ತಾ ಇವೆ. ಹಾಗಾಗಿ ಕೃಷಿ ವಿಜ್ಞಾನಿಗಳು ಸ್ಥಳೀಯ ಹಾಗೂ ಅಂತಾರಾಷ್ಟ್ರೀಯ ವಿಜ್ಞಾನಿಗಳೊಂದಿಗೆ ಚರ್ಚಿಸಿ ಹೊಸ ತಂತ್ರಜ್ಞಾನವನ್ನು ಬಳಕೆ ಮಾಡಿ ಔಷಧಿಯನ್ನು ಕಂಡುಹಿಡಬೇಕು. ಇದರಿಂದ ರೈತರ ಬದುಕಿಗೆ ಅನುಕೂಲವಾಗುತ್ತೆ ಅಂತ ಅವರು ಹೇಳಿದರು. ರೈತರಿಗೆ ಇವತ್ತು ಆಧಾರವಾಗಿರುವಂಥ ಕೃಷಿ ಕ್ಷೇತ್ರವನ್ನು ಹಾಳು ಮಾಡ್ತಾ ಇದೆ. ಅದರ ಜೊತೆಗೆ ಇವತ್ತು ನಮಗೆ ಅಡಿಕೆ ಕೊಳೆ ರೋಗನೂ ಸಹ ಈ ಮಳೆ ಜಾಸ್ತಿ ಆಗಿದ್ರೆ, ಈ ಸರಿಯ ಮಳೆ ಭಾಳ 3 ತಿಂಗಳಿಂದ ಸತತವಾಗಿ ಬಂದಿದ್ದರಿಂದ ಅಡಿಕೆ ಮೇಲೆ ಇಲ್ಲ, ಕೆಳಗೆ. ಇವತ್ತು ಜಗದೀಶ್ ಅವರು ಇಲ್ಲೇ ಇದ್ದಾರೆ. ಇವತ್ತು ತೋಟಗಾರಿಕೆ ಇದರಲ್ಲಿ ನಮಗೆ ಇವತ್ತು ಎಲೆ ಚುಕ್ಕೆ ರೋಗ ಅಂತ ಮಹಾರ್ ರೋಗ ಬಂದಿದೆ. ನೀವೆಲ್ಲ ಹೋಗಿ ನಾವು ರೈತರ ಹತ್ರ ಹೋಗಿ ಪರಿಶೀಲನೆ ಮಾಡಿ ಬಂದಿದ್ದೀವಿ. ವಿಜ್ಞಾನಿಗಳನ್ನು ಕಳಿಸ್ಕೊಟ್ಟಿದ್ದೀವಿ. ತೋಟಗಾರಿಕೆ ಇಲಾಖೆಯಿಂದ ಬೆಂಗಳೂರಲ್ಲಿ ಒಂದು ಸಭೆ ಹಿಂದೆ ಒಂದು ಸರಿ ನಾನು ಮಾಡಿದ್ದೇನೆ. ಏನೇ ಮಾಡಿದರೂ ಸಹ, ಎಷ್ಟೇ ಔಷಧಿ ಹೊಡೆದರೂ ಸಹ ಇವತ್ತು ಎಲೆ ಚುಕ್ಕೆ ರೋಗ ಏನು ಬಂದಿದೆ, ಮಾರಕ ರೋಗ, ಇವತ್ತಿಗೂ ಅದು ಕಮ್ಮಿ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಅಷ್ಟು ಎತ್ತರದಕ್ಕೆ ತುಂಬ ಬೆಳೆದು ಇವತ್ತು ಇಡೀ ರೈತರಿಗೆ ಇವತ್ತು ಆಧಾರವಾಗಿರುವಂಥ ಕೃಷಿ ಕ್ಷೇತ್ರವನ್ನು ಹಾಳು ಮಾಡ್ತಾ ಇದೆ. ಅದರ ಜೊತೆಗೆ ಇವತ್ತು ನಮಗೆ ಅಡಿಕೆ ಕೊಳೆ ರೋಗನೂ ಸಹ ಈ ಮಳೆ ಜಾಸ್ತಿ ಆಗಿದ್ರೆ, ಈ ಸರಿಯ ಮಳೆ ಭಾಳ 3 ತಿಂಗಳಿಂದ ಸತತವಾಗಿ ಬಂದಿದ್ದರಿಂದ ಅಡಿಕೆ ಮೇಲೆ ಇಲ್ಲ, ಕೆಳಗೆ ಬಿದ್ದೋಗಿದೆ ಎಲ್ಲ. ಅಂದರೆ ಈ ರೀತಿಯ ಇಂಥ ರೋಗಗಳು ಬಂದಂಥ ಸಂದರ್ಭದಲ್ಲಿ ಈ ಥರ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಇಲ್ಲಿ ತಾವೆಲ್ಲರೂ ಕಂಡುಹಿಡಿಯುವ ಮೂಲಕ ರೈತರಿಗೆ ಒಂದು ಹೊಸ ಬೆಳಕನ್ನು ಕೊಡುವಂಥದ್ದು ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ನಾನಿವತ್ತೇ ನಮ್ಮ ಕೃಷಿ ಇಲಾಖೆಯಲ್ಲಿ ಆಗಿಲ್ಲ ಅಂತ ಹೇಳಿದರೆ, ನಮ್ಮ ಈ ಸಂಸ್ಥೆಯಲ್ಲಿ ಆಗಿಲ್ಲ ಅಂತ ಹೇಳಿದರೆ, ನಾವು ಕೇಂದ್ರದ ವಿಜ್ಞಾನಿಗಳನ್ನು ತರಿಸೋ ಮೂಲಕ, ಜಗದೀಶ್ ಅವರೇ, ಕೇಂದ್ರದ ವಿಜ್ಞಾನಿಗಳನ್ನು ತರಿಸೋ ಮೂಲಕ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿಗಳನ್ನು ತರಿಸೋ ಮೂಲಕ ಆ ರೋಗ ಎಲ್ಲಿಂದ ಬಂದಿದೆ, ಏನಾಗಿದೆ ಅನ್ನೋ ನಾವು ತಡೆ ಹಿಡಿದು ಹೋದರೆ ಬಹುಶಃ ರೈತನ ಜೀವಕ್ಕೆ ಅಪಾಯ ಇದೆ. ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋಬೋದು. ಅದಾಗಬಾರ್ದಂತ ಇದ್ದರೆ ನಾವೆಲ್ಲರೂ ಸೇರಿ ಒಂದು ಸರಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಜ್ಞಾನಿಗಳನ್ನು ಅಥವಾ ಕೇಂದ್ರದ ವಿಜ್ಞಾನಿಗಳನ್ನು ತರೋ ಮೂಲಕ ಆ ರೋಗವನ್ನು ಗುಣಪಡಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಿದರೆ ಮಾತ್ರ ಸಾಧ್ಯ ಅಂತ ಹೇಳ್ತಾ, ಇವತ್ತು ಭಾಳಷ್ಟು ಸನ್ಮಾನ ಕಾರ್ಯಕ್ರಮ, ಇತರ ಕಾರ್ಯಕ್ರಮಗಳೆಲ್ಲ ನೀವು ಹಮ್ಮಿಕೊಂಡಿದ್ದೀರಿ. ನಿಮ್ಮ ಕಾರ್ಯಕ್ರಮವು ಇದೇ ಥರ ನಡೆಯಲಿ, ಪ್ರತಿ ವರ್ಷ ನಡೀತಿರುವಂಥ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಇಲ್ಲಿ ಮುಗಿಸ್ತೇನೆ. ಎಲ್ಲರಿಗೂ ಸಂಸ್ಥಾಪನಾ ದಿನದ ಉಪನ್ಯಾಸ ನೀಡಿದ ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದಂಥ ಡಾಕ್ಟರ್ TS ಹೂವಯ್ಯಗೌಡ ಅವರು, ಒಂದು ಸಂಸ್ಥೆಯ ಪ್ರಾರಂಭ, ಅದರ ಬೆಳವಣಿಗೆ, ಅದು ಸಮಾಜಕ್ಕೆ ನೀಡಿದ ಕೊಡುಗೆ ತಿಳಿಸಲು ಇಂತಹ ಸಂಸ್ಥಾಪನಾ ದಿನ ಆಚರಣೆ ಮಾಡಲಾಗುತ್ತೆ. ಅದರಂತೆ ಕೆಳದಿ ಶಿವಪ್ಪ ನಾಯಕರ ಹೆಸರು ಪಡೆದಿರುವ ವಿಶ್ವವಿದ್ಯಾನಿಲಯ ತನ್ನದೇ ಆದ ಅನೇಕ ಸಾಧನೆಗಳನ್ನು ಜನರಿಗೆ ತಿಳಿಸುವ ದಿಸೆಯಲ್ಲಿ ಈ ಆಚರಣೆ ಮಾಡಿಕೊಡ್ತಾ ಇದೆ. ಶಿಸ್ತಿಗೆ ಇನ್ನೊಂದು ಹೆಸರೇ ಶಿವಪ್ಪ ನಾಯಕ. ಅವರ ಆಡಳಿತದ ಅವಧಿಯಲ್ಲಿ ಅವರು ವಿಧಿಸಿದ ಕಂದಾಯ ತೆರಿಗೆ ವೈಜ್ಞಾನಿಕದಿಂದ ಕೂಡಿತ್ತು. ಹಾಗಾಗಿ ಈಗಲೂ ಶಿವಪ್ಪ ನಾಯಕರ ತೆರಿಗೆ ನೀತಿ ರಾಜ್ಯಕ್ಕೆ ಮಾದರಿಯಾಗಿದೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ
ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ RC ಜಗದೀಶ್ ಅಧ್ಯಕ್ಷತೆ ವಹಿಸಿದರು.